ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮಾತು ಡಿಕೆ ಸ್ಫೋಟಕ ಮಾತು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಎಸ್ಐಟಿ ತನಿಖಾ ವರದಿಗೆ ಮುನ್ನವೇ ಪ್ರತಿಕ್ರಿಯೆ ನೀಡಿದ್ರೆ ಅದು ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಮಾತಿಗೆ ಡಿಕೆ ಸ್ಫೋಟಕ ಮಾತನ್ನ ಹೇಳಿರುವಂಥದ್ದು. ಎಸ್ಐಟಿ ತನಿಖಾ ವರದಿಗೆ ಬರುವ ಮುನ್ನವೇ ಪ್ರತಿಕ್ರಿಯೆ ನೀಡೋದು ಸರಿಯಲ್ಲ. ಧರ್ಮಾಧಿಕಾರಿಗಳ ಕಳಂಕ ನಿವಾರಣೆ ಮಾತಿಗೆ ಡಿಕೆ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಎಸ್ಐಟಿಯಿಂದ ವೀರೇಂದ್ರ ಹೆಗಡೆ ಮಾತನ್ನ ನಾನು ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು ತನಿಖಾ ವರದಿ ಬರುವ ಮುನ್ನವೇ ಈ ಬಗ್ಗೆ ಪ್ರತಿಕ್ರಿಯಿಸೋದು ಸರಿಯಲ್ಲ, ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಧರ್ಮಾಧಿಕಾರಿಗಳ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮಾತಿಗೆ ಡಿಕೆ ಶಿವಕುಮಾರ್ ಸ್ಫೋಟಕ ಮಾತನ್ನ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಎಸ್ಐಟಿ ತನಿಖೆ ಏನಿದೆ ಆ ಒಂದು ತನಿಖೆಯ ವರದಿ ಬರೋದಕ್ಕೂ ಮುಂಚೆನೇ ಈ ರೀತಿ ಮಾತನಾಡೋದು ಅಥವಾ ಪ್ರತಿಕ್ರಿಯೆ ನೀಡೋದು ಸರಿಯಲ್ಲ ಅಂತ ಹೇಳ್ತಾ ಇರುವಂಥದ್ದು. ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖಾ ವರದಿಗೆ ಮುನ್ನವೇ ಪ್ರತಿಕ್ರಿಯಿಸೋದು ಸರಿಯಲ್ಲ. ಧರ್ಮಾಧಿಕಾರಿಗಳ ಕಳಂಕ ನಿವಾರಣೆ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಎಸ್ಐಟಿಯಿಂದ ಕಳಂಕ ತೊಳೆಯುತ್ತಿದ್ದೇವೆ ಎಂದಿದ್ದಂತಹ ವೀರೇಂದ್ರ ಹೆಗಡೆ ಅವರು ಏನು ಹೇಳಿದ್ರಲ್ಲ ಒಂದು ಮಾತನ್ನು, ಆ ಮಾತಿಗೆ ಒಂದು ಸ್ಪಷ್ಟನೆಯನ್ನು ನೀಡಿರುವಂಥ ವೀರೇಂದ್ರ ಹೆಗಡೆಯವರ ಮಾತನ್ನು ನಾನು ಮಾಧ್ಯಮಗಳಲ್ಲಿ ಏನವರು ಹೇಳಿದ್ರಲ್ಲ ಅದನ್ನು ನಾನು ಕೇಳಿದ್ದೀನಿ, ಗಮನಿಸಿದ್ದೀನಿ. ಆದರೆ ಅವರು ಈ ರೀತಿಯಾಗಿ ಹೇಳಿರುವಂಥದ್ದು ಸರಿಯಲ್ಲ. ವರದಿ ಬರೋ ಮುನ್ನವೇ ಎಸ್ಐಟಿಯ ಒಂದು ವರದಿ ಸ್ಪಷ್ಟವಾದಂಥ ಒಂದು ವರದಿ ಬರೋ ತನಕ ಈ ರೀತಿಯಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು. ಅದರ ಜೊತೆಗೆ ಎಸ್ಐಟಿ ರಚನೆ ಮಾಡಿರುವಂಥದ್ದು ನನ್ನಲ್ಲಿ ಇದ್ದಂತಹ ಕಳಂಕವನ್ನು ಈಗ ಕಡಿಮೆ ಆಗಿದೆ ನಾನು ನಿನ್ನೆ ಮಾತಾಡಿದ್ದೀನಿ. ಅವರು ರಿಪೋರ್ಟ್ ಬರಲಿ, ನಾನು ಟಿವಿಲಿ ಏನು ಸ್ಟೇಟ್ಮೆಂಟ್ ಆಗಿದೆ ಅದ್ರ ವಿಚಾರದ ಬಗ್ಗೆ ತಾವೇನು ಪ್ರಚಾರ ಮಾಡಿದ್ರಿ ಅದ್ರ ಬಗ್ಗೆ ಎಲ್ಲ ನಾನು ನೋಡಿದೆ. ಈಗ ಇನ್ನು ನನಗೆ ಫೈನಲ್ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಮಾತಾಡೋದು ಅರ್ಥ ಇಲ್ಲ. ರಾಜಕೀಯ ಯಾರು ಬೇಕಾದ್ರೂ ಮಾತಾಡ್ಬೋದು, ಬಟ್ ನಾನು ಮಾತಾಡ್ಬೇಕಾದ್ರೆ ಸರ್ಕಾರ ಒಬ್ಬ ಪ್ರತಿನಿಧಿ ಆಗಿರೋದ್ರಿಂದ ಇಲ್ಲ ಹೋಮ್ ಮಿನಿಸ್ಟರ್ ಇಲ್ಲ ಚೀಫ್ ಮಿನಿಸ್ಟರ್ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಮಾಡ್ತೀನಿ. ರಿಪೋರ್ಟ್ ಬಂದು ಆಮೇಲೆ ಮಾತಾಡ್ತೀನಿ. ಬಟ್ ವಾಸ್ತವಾಂಶ ಏನು ಅಂತ ಜನಕ್ಕೆ ಅರಿವು ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ. ಅದರ ಜೊತೆಗೆ ಎಸ್ಐಟಿ ರಚನೆ ಮಾಡಿರುವಂಥದ್ದು ನನ್ನಲ್ಲಿ ಇದ್ದಂತಹ ಕಳಂಕವನ್ನು ಈಗ ಕಡಿಮೆ ಆಗಿದೆ. ಎಸ್ಐಟಿ ತನಿಖೆಯ ಒಂದು ವರದಿ ಬರೋದಕ್ಕೂ ಮುಂಚೆ ಈ ರೀತಿ ಹೇಳೋದು ಸರಿಯಲ್ಲ. ವೀರೇಂದ್ರ ಹೆಗಡೆ ಒಂದು ಮಾತೇನಿದೆ, ಅವರ ಒಂದು ಮಾತನ್ನು ನಾನು ಗಮನಿಸಿದ್ದೇನೆ ಮಾಧ್ಯಮದಲ್ಲಿ. ಅವರು ಈ ರೀತಿಯಾಗಿ ವರದಿ ಬರೋದಕ್ಕೆ ಮುಂಚೆ ಹೇಳೋದು ಸರಿ ಇರಲ್ಲ, ಅರ್ಥ ಇರಲ್ಲ ಅಂತ ಹೇಳಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ವೀರೇಂದ್ರ ಹೆಗಡೆ ಅವರ ಒಂದು ಹೇಳಿಕೆಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮಾತು ಏನಿದೆ ಆ ಮಾತಿಗೆ ಪ್ರತಿ ಉತ್ತರವಾಗಿ ಹೇಳಿರುವಂಥದ್ದು. ಎಸ್ಐಟಿ ತನಿಖೆಯ ವರದಿ ಬರುವಂತಹ ಮುನ್ನವೇ ಪ್ರತಿಕ್ರಿಯೆಗೆ ಅರ್ಥ ಇರೋದಿಲ್ಲ. ಹೀಗಾಗಿ ವರದಿ ಬರಲಿ, ಬಂದ ನಂತರ ಮಾತಾಡೋಣ, ಆವಾಗ ನೀವೇನಾದರೂ ಹೇಳಿಕೆಯನ್ನು ಹೇಳಿ, ಆ ರೀತಿಯಲ್ಲಿ ಹೇಳಿರುವಂಥದ್ದು, ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಧರ್ಮಾಧಿಕಾರಿಗಳ ಮಾತು ಏನಿದೆ ಎಸ್ಐಟಿಯಿಂದ ಕಳಂಕವನ್ನು ತೊಳಿತೇವೆ ಅನ್ನುವಂತಹ ಮಾತು ತನಿಖೆಯಿಂದ ಅದು ಸರಿ ಇರಲ್ಲ, ಈಗ ಅರ್ಥ ಇರೋಲ್ಲ. ಹೀಗಾಗಿ ತನಿಖೆಯ ಒಂದು ವರದಿ ಬರಲಿ, ಆ ನಂತರ ಮಾತನಾಡೋಣ. ಈ ಮುನ್ನವೇ ಅದರ ಬಗ್ಗೆ ಮಾತನಾಡಿಬಿಟ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇರಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟು ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅವರು ಹೇಳಿದಂಥ ಒಂದು ಹೇಳಿಕೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಮಾತಿಗೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇರಲಿ, ಸ್ವಲ್ಪ ವೆಯ್ಟ್ ಮಾಡಿ, ತನಿಖೆಯ ಒಂದು ಎಲ್ಲ ಒಂದು ಆಯಾಮದಲ್ಲಿ ತನಿಖೆ ಆಗಿ ಅದರ ಒಂದು ರಿಪೋರ್ಟ್ ಬರಲಿ, ಸತ್ಯಾಸತ್ಯತೆಗಳು ಗೊತ್ತಾಗಲಿ, ಏನಿದೆ ಸುಳ್ಳು ಸತ್ಯ ಎಷ್ಟಿದೆ ಅನ್ನೋದು ಗೊತ್ತಾಗಲಿ, ಆನಂತರ ಮಾತನಾಡಿದರೆ ಸರಿ ಇರುತ್ತೆ. ಅಲ್ಲಿ ತನಕ ಈ ವಿಚಾರದಲ್ಲಿ ಮಾತನಾಡೋದು ಸರಿಯಲ್ಲ, ಯಾವುದೇ ಅರ್ಥನೂ ಇರಲ್ಲ ಅಂತ ಹೇಳಿರುವಂಥದ್ದು. ಎಸ್ಐಟಿಯಿಂದ ಕಳಂಕವನ್ನು ತೊಳಿತಿದ್ದೇವೆ ಎಂದಿದ್ದರು ವೀರೇಂದ್ರ ಹೆಗಡೆ ಅವರು. ಆದರೆ ಆ ಮಾತು ಈಗ ಸದ್ಯಕ್ಕೆ ಒಪ್ಪುವಂಥದ್ದಲ್ಲ, ಸದ್ಯಕ್ಕೆ ಅದು ಸೂಕ್ತವಾದಂತಹ ಮಾತಲ್ಲ. ನೀವು ಸ್ವಲ್ಪ ತಡೀರಿ, ವೆಯ್ಟ್ ಮಾಡಿ, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.